80 ಕೆಜಿ ಭಾರ ಜಗ್ಗುವ ಟ್ರ್ಯಾಕ್ಟರ್ ಕಂಡುಹಿಡಿದ ವಿದ್ಯಾರ್ಥಿ ಶ್ರೀಶೈಲ್ ಕಲಗೌಡ. ರಾಷ್ಟ್ರೀಯ ವಿಜ್ಞಾನ ದಿನದಂದು ತಾನೇ ಕಂಡುಹಿಡಿದ ಟ್ರ್ಯಾಕ್ಟರ್ ಶಾಲೆಗೆ ಉಡುಗೊರೆ ನೀಡಿದ ವಿದ್ಯಾರ್ಥಿ ಶ್ರೀಶೈಲ್ ಕಲಗೌಡ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬಂತೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ಪಾಟೀಲ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಶ್ರೀಶೈಲ್ ಕಲಗೌಡ ಜಗದೇವ ಮನೆಯಲ್ಲಿರುವ ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು 80 ಕೆಜಿ ಭಾರ ಜಗ್ಗುವ ಟ್ರ್ಯಾಕ್ಟರ್ ಅನ್ನು ಸಂಶೋಧಿಸಿ ಸಹಪಾಠಿಗಳಿಗೆ ಮಾದರಿಯಾಗಿದ್ದಾರೆ. ಶಿಕ್ಷಕಿಯರ ಮಾರ್ಗದರ್ಶನದೊಂದಿಗೆ ಸಂಶೋಧನೆಗೆ ತೊಡಗಿರುವ ವಿದ್ಯಾರ್ಥಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ಏನಾದರೂ ಹೊಸದೊಂದು ಸಂಶೋಧಿಸಬೇಕೆಂಬ ತವಕ ಹೊಂದಿದ್ದ ವಿದ್ಯಾರ್ಥಿಯು ಮನೆಯಲ್ಲಿರುವ ಪ್ಲಾಸ್ಟಿಕ್ ಪೈಪ್, ಪ್ಲೈವುಡ್, ಸೈಕಲ್ ಟ್ಯೂಬ್, ರಟ್ಟು, ಡ್ರಿಲ್ ಮಷೀನ್, ವೈರ್ ತುಂಡುಗಳು ಇನ್ನಿತರ ವಸ್ತುಗಳು ಉಪಯೋಗಿಸಿಕೊಂಡು ಟ್ರ್ಯಾಕ್ಟರ್ ತಯಾರಿಸಿದ್ದಾನೆ. ಇದು 80 ಕೆಜಿ ಭಾರ ಹೊತ್ತು ಸಾಗುತ್ತಿದೆ. ಮುಂದೆ 500 ಕೆಜಿ ಭಾರ ಹೊತ್ತೊಯ್ಯುವ ಟ್ರ್ಯಾಕ್ಟರ್ ಕಂಡುಹಿಡಿಯುವ ಯೋಚನೆ ಹೊಂದಿದ್ದಾನೆ. ಟ್ರ್ಯಾಕ್ಟರ್ ಅನ್ನು ವಿಶೇಷ ವಿನ್ಯಾಸದ ಮೂಲಕ ತಯಾರಿಸಿದ್ದು, ಅದರಲ್ಲಿ ಬ್ಲೂಟೂತ್ ಮೂಲಕ ಸೌಂಡ್ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಹಿಂದೆ ಮುಂದೆ ತೆಗೆದುಕೊಳ್ಳುವ ಸೌಲಭ್ಯ, ಅನೇಕ ವಿಶೇಷತೆಗಳಿವೆ. ಚಿಕ್ಕ ವಯಸ್ಸಿನಲ್ಲಿಯೇ ಸಂಶೋಧನಾ ಮನೋಭಾವ ಹೊಂದಿರುವ ವಿದ್ಯಾರ್ಥಿ ಭವಿಷ್ಯತ್ತಿನಲ್ಲಿ ಯುವ ವಿಜ್ಞಾನಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪಾಟೀಲ್ ಪಬ್ಲಿಕ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಶ್ರೀಶೈಲ್ ಕಲಗೌಡ ಜಗದೇವ್ ಇವತ್ತು ಒಂದು ಟ್ರ್ಯಾಕ್ಟರ್ ಅನ್ನ ಆವಿಷ್ಕಾರ ಮಾಡಿದ್ದಾನೆ. ಅದು ಟ್ರ್ಯಾಕ್ಟರ್ ಹೇಗಿದೆ ಅಂದ್ರೆ 80 ಕೆಜಿ ಜಗ್ಗುವಂತ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕೆ ಬಳಸಿಕೊಂಡಿರೋ ಪದಾರ್ಥವನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಇರುವಂತಹ PVC ಪೈಪ್, ಕಟ್ ಆದಂತಹ PVC ಪೈಪ್ ಆಗಿರ್ಬೋದು, ಫ್ಲೈವುಡ್ ಆಗಿರ್ಬೋದು, ಆಮೇಲೆ ಸೈಕಲ್ ಟ್ಯೂಬ್ ಗಳನ್ನ ಬಳಸಿಕೊಂಡು ಟ್ರ್ಯಾಕ್ಟರ್ ಅನ್ನ ಮಾಡಿದ್ದಾನೆ. ಎಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದ್ರೆ ಅದರಲ್ಲಿ ಲೈಟ್ ಹತ್ತುವಂತ ಸಾಮರ್ಥ್ಯವನ್ನು ಹೊಂದಿದೆ. ಅದು ಅಲ್ಲದೆ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಸಾಂಗ್ ಹೇಳುತ್ತದೆ. ಮತ್ತೆ ರಿಮೋಟ್ ಕಾರ್ ತರ ಅದು 80 ಕೆಜಿ ಭಾರವನ್ನ ಒಂದು ಮನುಷ್ಯನನ್ನ ಕೂಡಿಸಿಕೊಂಡು ಮುಂದೆ ಹೋಗುತ್ತೆ. ಅದೇ ರೀತಿ ರಿವರ್ಸ್ ಬರುತ್ತೆ. ಅದನ್ನ ಈ ರೀತಿ ಸಂಶೋಧನೆ ಮಾಡಿರೋದು ನಮ್ಗೆಲ್ಲ ಹೆಮ್ಮೆ ತಂದಿದೆ. ಅವನಿಗೆ ಮೊದಲಿಂದನೂ ಇದರಲ್ಲಿ ಆಸಕ್ತಿ ಇತ್ತು. ಅವನು 4th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಒಂದ್ಸರಿ ಪುಟ್ಟದಾದ ಟ್ರ್ಯಾಕ್ಟರ್ ಅನ್ನ ತಗೊಂಡ್ ಬಂದಿದ್ದ ಸ್ಕೂಲ್ಗೆ. ಅದನ್ನ ನೋಡಿ ನಮ್ಗೆ ಬಹಳ ಖುಷಿಯಾಗಿತ್ತು. ಚೆನ್ನಾಗ್ ಮಾಡಿದೀಯಾ ಅಂತ ಹೇಳಿದ್ವಿ. ಅದನ್ನ ಆತ ಸ್ಫೂರ್ತಿಯಾಗಿ ತೆಗೆದುಕೊಂಡು ಮತ್ತೆ ಇವತ್ತು ದೊಡ್ಡದಾದಂತಹ ಟ್ರ್ಯಾಕ್ಟರ್ ಅನ್ನ ಮಾಡಿದ್ದಾನೆ. ನಮ್ಗೆಲ್ಲ ತುಂಬಾ ಸಂತೋಷವಾಗಿದೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ, ನಮ್ಮ ಚೇರ್ಮನ್ನರ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕಿಯರ ಎಲ್ಲರೂ ಅವನಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಆತ ಇನ್ನೂ ಸ್ವಲ್ಪ ವಸ್ತುಗಳನ್ನ ಬಳಸಿಕೊಂಡು ತನ್ನ ಪ್ರತಿಭೆಯನ್ನ ಹೊರತರಬೇಕು. ಮಕ್ಕಳಿಗೆ ಕೇವಲ ಓದೋದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಪ್ರೋತ್ಸಾಹ ನೀಡಬೇಕು. ಯಾವ ಮಗುವಲ್ಲಿ ಯಾವ ಪ್ರತಿಭೆ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಅವಾಯ್ಡ್ ಮಾಡೋದಕ್ಕಿಂತ ಅವರು ಯಾವುದರಲ್ಲಿ ಆಸಕ್ತಿಯನ್ನ ಹೊಂದಿದ್ದಾರೆ ಅವರಿಗೆ ಸ್ಫೂರ್ತಿಯನ್ನ ಕೊಡಬೇಕು. ಈ ರೀತಿ ಮಕ್ಕಳು ಈಗ 4th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ಮಗುವ ಸಣ್ಣ ಪುಟ್ಟ ಟ್ರ್ಯಾಕ್ಟರ್ ತನ್ನ ಕನಸಾಗಿತ್ತು. ಅದನ್ನ ಇವತ್ತು 80 ಕೆಜಿ ಸಾಮರ್ಥ್ಯವನ್ನ ಜಗ್ಗುವಂತ ದೊಡ್ಡ ಟ್ರ್ಯಾಕ್ಟರ್ ಅನ್ನಾಗಿ ಮಾಡಿದ್ದಾನೆ. ಮುಂದೆ ಅವನು 500 ಕೆಜಿ ಜಗ್ಗುವಂತ ದೊಡ್ಡ ಟ್ರ್ಯಾಕ್ಟರ್ ಅನ್ನ ಮಾಡುವ ಆಸೆ, ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಅವನಿಗೆ ಇದೇ ರೀತಿ ಪ್ರೋತ್ಸಾಹವನ್ನ ನೀಡುತ್ತಾ ಅವನಿಗೆ ಶುಭ ಕೋರುತ್ತಾ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ.